Okay, now let's study the mechanism of micelle formation. Yes, micelles means what? At a low concentration, they act as electrolyte. At high concentration, they act as colloids. Yeah, these are called associated colloid or micelle. Let's study the mechanism of micelle formation. Let's study this by taking the example of soap. Yes, what is soap? It is sodium or potassium salt of higher fatty acid. Yes, sodium or potassium of higher fatty acid ಅನ್ನು ನಾವು soap ಅಂತ ಕರಿತೇವೆ. Here let's take example of sodium stearate. Sodium stearate. Soap is commonly represented as RCOONA. Yes, RCOONA. Here sodium stearate have formula sodium stearate have formula CH3 CH216 COONA. Yes, here R represents hydrocarbon chain and the CONA represents head group. Yes, generally this soap or detergents are represented by skeletal structure of carbon chain. Consider this as sodium stearate. Yes, this hydrocarbon chain is hydrophobic. Yes, this hydrocarbon chain or hydrocarbon tail, what we say, is hydrophobic. We already discussed about lipophilic and liophobic, right? Lipophilic means solvent loving and liophobic means solvent hating. Here also in the place of liquid or solvent we use water. Means water hating. Yes. Here our hydrocarbon chain, long hydrocarbon chain ಏನಿದೆ ಅದು ಹೈಡ್ರೋಫೋಬಿಕ್ ಇದೆ, ಅಂದರೆ ಅದು ವಾಟರನ್ನು ರಿಪೆಲ್ ಮಾಡ್ತದೆ. Here our COO minus head group ಏನಿದೆ, head group which is hydrophilic. Hydrophilic ಅಂತಂದರೆ ವಾಟರ್ ಲವಿಂಗ್. ಓಕೆ, ಒಂದೇ ಒಂದು ಮಾಲಿಕ್ಯೂಲ್ನಲ್ಲಿ ಸಿಸ್ಟಮ್ ಯಾವ ಥರ ಇದೆ ಅಂದರೆ ಹೈಡ್ರೋಫಿಲಿಕ್ ಗ್ರೂಪೂ ಇದೆ, ಹೈಡ್ರೋಫೋಬಿಕ್ ಗ್ರೂಪೂ ಇದೆ. Yes. Okay, when soap, this is sodium stearate. When soap is dissolved in water, then what happens? It dissociates into RCOO minus and Na plus. So soap or detergent ಅನ್ನು ವಾಟರಲ್ಲಿ ಮಿಕ್ಸ್ ಮಾಡಿದಾಗ ಏನಾಯಿತು, ನಮಗೆ RCONA ಮೈನಸ್ ಗ್ರೂಪ್ ಮತ್ತು Na ಪ್ಲಸ್ ಗ್ರೂಪ್ ಸಪ್ರೇಟ್ ಆಯಿತು, ಅಯನೈಸೇಷನ್ ಆಯಿತು. ನಮಗೆ ಗೊತ್ತಿರೋ ಥರ ಏನು, ಅವರ್ ಆರ್ ಈಸ್ hydrophobic and our COO minus group is hydrophilic.
ಸೊ ಏನಾಗ್ತದಂದರೆ ಅಟ್ ಲೋವರ್ ಕಾನ್ಸಂಟ್ರೇಷನ್, ಯಾವಾಗ ಸೋಪಿನ ಕಾನ್ಸಂಟ್ರೇಷನ್ ವಾಟ್ರಲ್ಲಿ ಕಡಿಮೆ ಏನಿಲ್ಲ ಆವಾಗ ಏನಾಗ್ತದೆ ಅಂತಂದರೆ ದಿಸ್ ಈಸ್ ಅವರ್ ವಾಟರ್. ಎಸ್, ಯಾವಾಗ ವಾಟ್ರಲ್ಲಿ ಕಡಿಮೆ ಕಾನ್ಸಂಟ್ರೇಷನ್ ಇದೆಯಲ್ಲ ಸೋಪಿಂದು, ಆವಾಗ ಏನಾಗ್ತದೆ ಲಿಯೋಫಿಲಿಕ್ ಆರ್ ಹೈಡ್ರೋಫಿಲಿಕ್ ಹೆಡ್ ಗ್ರೂಪ್ ವಾಟರ್ನಲ್ಲಿ ಇಮರ್ಸ್ ಆಗ್ತದೆ. ಬಟ್ ನಮ್ಮದು ಹೈಡ್ರೋಫೋಬಿಕ್ ಗ್ರೂಪ್ ಏನಿದೆಯಲ್ಲ, ಹೈಡ್ರೋಕಾರ್ಬನ್ ಚೈನ್, ಅದು ವಾಟರ್ ಸರ್ಫೇಸಿಂದ ದೂರ ಇರ್ತದೆ. ದಿಸ್ ಈಸ್ ಸರ್ಫೇಸ್. ಎಸ್, ದಿಸ್ ಈಸ್ ವಾಟರ್ ಸರ್ಫೇಸ್. ಅಟ್ ಲೋವರ್ ಕಾನ್ಸಂಟ್ರೇಷನಲ್ಲಿ ಹೈಡ್ರೋಫಿಲಿಕ್ ಗ್ರೂಪ್ CO- ಗ್ರೂಪ್ ವಾಟರ್ ಸರ್ಫೇಸ್ನ ಒಳಗೆ ಬರ್ತದೆ, ಬಟ್ ಹೈಡ್ರೋಕಾರ್ಬನ್ ಚೈನ್ ಸರ್ಫೇಸ್ಗಿಂತಲೇ ದೂರ ಉಳ್ಕೊಳ್ತದೆ. ಬಟ್ ಅಟ್ ಹೈಯರ್ ಕಾನ್ಸಂಟ್ರೇಷನ್ ಏನಾಗ್ತದೆ ಅಂತಂದರೆ, ಹೈ ಕಾನ್ಸಂಟ್ರೇಷನಲ್ಲಿ ಈ ಗ್ರೂಪ್ಸ್ ಏನಿದ್ದಾವೆ ನಮ್ಮದು ಹೈಡ್ರೋಫಿಲಿಕ್ ಗ್ರೂಪ್ಸು ಔಟ್ವರ್ಡ್ ಡೈರೆಕ್ಷನಲ್ಲಿ ಮತ್ತು ಹೈಡ್ರೋಫೋಬಿಕ್ ಗ್ರೂಪ್ಸ್ ಇನ್ವರ್ಡ್ ಡೈರೆಕ್ಷನಲ್ಲಿ ಸೇರಿ ಏನಾಗ್ತದೆ, ಒಂದು ಸ್ಪೇರನ್ನು ಫಾರ್ಮ್ ಮಾಡ್ತವೆ. ಎಸ್, ಜಸ್ಟ್ ಲೈಕ್ ಅ ಬಾಲ್. ಎಸ್, ಸ್ಪೇರ್ ಏನಾಗ್ತದೆ, ಲೋವರ್ ಕಾನ್ಸಂಟ್ರೇಷನಲ್ಲಿ ಹೈಡ್ರೋಫೋಬಿಕ್ ಗ್ರೂಪು ವಾಟರ್ ಸರ್ಫೇಸ್ಗಿಂತ ದೂರ ಉಳಿತು. ಬಟ್ ಅಟ್ ಹೈಯರ್ ಕಾನ್ಸಂಟ್ರೇಷನಲ್ಲಿ ಏನಾಗ್ತದೆ, ಅವು ಪುಲ್ ಡೌನ್ ಆಗ್ತವೆ, ಗ್ರೂಪ್ ಒಳಗೆ ಎಳೆಯಲ್ಪಡ್ತವೆ. ಸೊ ಆ ಟೈಮ್ನಲ್ಲಿ ಏನಾಗ್ತವೆ, ಹೈಡ್ರೋಫಿಲಿಕ್ ಹೆಡ್ ಗ್ರೂಪ್ಸ್ ಇದ್ದಾವೆ ಅನ್ನಲ್ಲ, ಹೈಡ್ರೋಫಿಲಿಕ್ ಗ್ರೂಪ್ಸ್ ಏನಾಗ್ತದೆ ಔಟ್ವರ್ಡ್ ಡೈರೆಕ್ಷನಲ್ಲಿ, ಅಂದರೆ ಸುತ್ತಲೂ ವಾಟರ್ ಇದೆ. ಓಕೆ, ಇಲ್ಲೇನೇ ಎಕ್ಸಾಂಪಲ್ ಅಂತ ತಗೊಳ್ಳೋಣ ಅಂತಂದರೆ, ಹೈ ಕಾನ್ಸಂಟ್ರೇಷನ್ ಸರ್ಫೇಸ್ ಆಫ್ ವಾಟರ್. ಓಕೆ, ವಾಟರ್ ಇದೆ, ಹೈಡ್ರೋಫಿಲಿಕ್ ಗ್ರೂಪ್ ಔಟ್ವರ್ಡ್ ಡೈರೆಕ್ಷನಲ್ಲಿ ಮತ್ತು ಹೈಡ್ರೋಫೋಬಿಕ್ ಗ್ರೂಪ್ ಇನ್ವರ್ಡ್ ಡೈರೆಕ್ಷನಲ್ಲಿ ಕಂಬೈನ್ ಆಗಿ ಏನಾಗುತ್ತೆ, ದೇ ಫಾರ್ಮ್ ಎ ಸ್ಪೇರ್. ದಟ್ ಸ್ಪೇರ್ ಈಸ್ ಕಾಲ್ಡ್ ಮೈಸೆಲ್. ಎಸ್, ಆ ಸ್ಪೇರ್ ಏನು ಫಾರ್ಮ್ ಆಗ್ತದೆ ಅಟ್ ಹೈಯರ್ ಕಾನ್ಸಂಟ್ರೇಷನಲ್ಲಿ, ಅದನ್ನು ಮೈಸೆಲ್ ಅಂತ ಕರೀತಾರೆ. ಓಕೆ, ಈಗ ನಾವು ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾವೀಗ ಸೋಪಿನ ಡಿಟರ್ಜೆಂಟಿನ ಕ್ಲೆನ್ಸಿಂಗ್ ಆ್ಯಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಕ್ಲಾತ್ ಮೇಲೆ ಆಯಿಲ್ ಆರ್ ಏನಿರುತ್ತೆ, ಡರ್ಟ್ ಇರುತ್ತೆ, ಕರೆಕ್ಟ್? ಎಸ್, ಅವರ್ ಡರ್ಟ್ ಪಾರ್ಟಿಕಲ್ಸ್ ಆಲ್ಸೋ ಆಯಿಲಿ ಇನ್ ನೇಚರ್. ಎಸ್, ಬಟ್ಟೆಯ ಕೊಳೆಯನ್ನು ಸೋಪ್ ಆರ್ ಡಿಟರ್ಜೆಂಟ್ ಹೆಂಗೆ ರಿಮೂವ್ ಮಾಡ್ತಾವೆ ಅನ್ನೋ ಪ್ರೊಸೆಸನ್ನು ನಾವಿಲ್ಲಿ ತಿಳ್ಕೊಳ್ತೇವೆ. ಆಯಿಲ್ ಆರ್ ಡರ್ಟ್ ಏನು ಬಟ್ಟೆ ಮೇಲೆ ಇರುತ್ತೆ, ಅದನ್ನು ಮೈಸೆಲ್ ಫಾರ್ಮೇಷನಿಂದ ಹೆಂಗೆ ಕ್ಲಿಯರ್ ಆಗುತ್ತೆ, ಆ ಪ್ರೊಸೆಸ್ ಏನು ನಡೀತದೆ ಅಂತ ತಿಳ್ಕೊಳ್ಳೋಣ. ಬಟ್ಟೆ ಮೇಲೆ ಏನೋ ಡರ್ಟ್, ಕೊಳೆ, ಡಸ್ಟ್ ಇರುತ್ತಲ್ಲ, ಅದು ಆಯಿಲಿ ಇನ್ ನೇಚರ್ ಇರುತ್ತೆ. ಓಕೆ, ಮತ್ತು ನಮ್ಗೆ ಗೊತ್ತಿರೋ ಹಂಗೆ ಆಯಿಲ್ ಆ್ಯಂಡ್ ವಾಟರ್ ನೆವರ್ ಮಿಕ್ಸ್, ಕರೆಕ್ಟ್? ಆಯಿಲ್ ಮತ್ತು ವಾಟರ್ ಯಾವಾಗಲೂ ಮಿಕ್ಸ್ ಆಗೋದಿಲ್ಲ. ಬಟ್ ನಮ್ಮ ಡರ್ಟ್ ಏನಿದೆ ಆಯಿಲಿ ನೇಚರ್ ಇದೆ. ಸೊ ಸಿಂಪ್ಲಿ ವಾಟರಿಂದ ನಾವು ವಾಶ್ ಮಾಡಿದರೆ ನಮ್ಮ ಡರ್ಟು ಕ್ಲೀನ್ ಆಗೋದಿಲ್ಲ. ಸೊ ಸೋಪಿಂದ ಅದು ಹೆಂಗೆ ಕ್ಲೀನ್ ಆಗ್ತದೆ ಅಂತಂದರೆ, ಕನ್ಸಿಡರ್ ದಿಸ್ ಆ್ಯಸ್ ಎ ಡರ್ಟ್. ಓಕೆ, ಬಟ್ಟೆ ಮೇಲಿಂದ ಕೊಳೆ. ಸೊ ನಾವು ಸೋಪ್ ಸೊಲ್ಯೂಷನಲ್ಲಿ ಅಥವಾ ಡಿಟರ್ಜೆಂಟ್ ಸೊಲ್ಯೂಷನಲ್ಲಿ ಹಾಕಿದಾಗ ಏನಾಗ್ತದೆ, ಎಸ್, ಸೋಪ್ ಸೊಲ್ಯೂಷನಲ್ಲಿ ಹಾಕಿದಾಗ ಆ ಡರ್ಟಿನ ಸುತ್ತಲೂ ಮೈಸೆಲ್ ಫಾರ್ಮೇಷನ್ ಆಗ್ತದೆ. ಡರ್ಟಿನ ಸುತ್ತಲೂ ಹೇಗೆ ಮೈಸೆಲ್ ಫಾರ್ಮೇಷನ್ ಆಗುತ್ತೆ? ಆಬ್ವಿಯಸ್ಲಿ ಹೈಡ್ರೋಫಿಲಿಕ್ ಹೆಡ್ ಗ್ರೂಪ್ಸ್ ಓಕೆ ಡರ್ಟಿಂದ ಅವೇ ಇರ್ತವೆ. ಯಾಕಂದರೆ ಹೈಡ್ರೋಫಿಲಿಕ್ ಹೆಡ್ ಗ್ರೂಪ್ಸ್ ಏನಿದ್ದಾವೆ, ದೇ ಕ್ಯಾನ್ ವೆಲ್ ಮಿಕ್ಸ್ ವಿತ್ ವಾಟರ್. ಎಸ್, hydrophilic head groups are well mixed with water, but they don't have any affinity towards our oily dirt. ಓಕೆ, ಆಯಿಲ್ ಮತ್ತು ವಾಟರ್ ಮಿಕ್ಸ್ ಆಗೋದಿಲ್ಲ. ಹೆಡ್ ಗ್ರೂಪ್ಸು ವಾಟರ್ ಜೊತೆ ಎಫಿಷಿಯೆಂಟ್ಲಿ ಮಿಕ್ಸ್ ಆಗ್ತದೆ, ಬಟ್ ಅದಕ್ಕೆ ನಮ್ಮ ಆಯಿಲ್ ಡ್ರಾಪ್ಲೆಟ್ ಆರ್ ಡರ್ಟ್ ಮೇಲೆ ಯಾವುದೇ
ಅಫಿನಿಟಿ ಆರ್ ಅಟ್ರಾಕ್ಷನ್ ಇರೋದಿಲ್ಲ. ಸೊ ಇಟ್ ಹೆಡೆಡ್ಸ್ ಔಟ್ವರ್ಡ್ಸ್. ನಮ್ಮ ಸೋಪ್ ಆ್ಯಂಡ್ ಡಿಟರ್ಜೆಂಟಿನ ಹೆಡ್ಡು ಔಟ್ವರ್ಡ್ಸ್ ಆಗಿರುತ್ತೆ. ಆ್ಯಂಡ್ ನಮ್ಮದು ಹೈಡ್ರೋಫೋಬಿಕ್ ಟೇಲ್ ಏನಿದೆ, ಹೈಡ್ರೋಫೋಬಿಕ್ ಟೇಲ್ ಅದು ವಾಟರನ್ನು ರಿಪೆಲ್ ಮಾಡ್ತದೆ. ಸೊ ಅವೆಲ್ಲ ಇನ್ನರ್ ಡೈರೆಕ್ಷನಲ್ಲಿ ಏನು ಬಂದಿರ್ತವೆ ಅದು ನಮ್ಮ ಡರ್ಟಿಗೆ ಅಫಿನಿಟಿಯನ್ನು ಹೊಂದಿದೆ. ಓಕೆ, ಹೈಡ್ರೋಫೋಬಿಕ್ ಟೇಲ್ ಹ್ಯಾವ್ ಅಫಿನಿಟಿ ವಿತ್ ದ dirt, but hydrophilic head group have affinity with water. Okay, ನಮ್ಗೆ ಇಷ್ಟು ತನಕ ಗೊತ್ತು ಆಯಿಲ್ ಆ್ಯಂಡ್ ವಾಟರ್ ನೆವರ್ ಮಿಕ್ಸ್. ಬಟ್ ಹಿಯರ್ our soap molecule or detergent molecule form a bridge between oil and water. Yes, dirt ಯಾವ ನೇಚರಲ್ಲಿದೆ? dirt is oily in nature ಇದೆ. ಓಕೆ, ನಮ್ಮ ಸೋಪ್ ಪಾರ್ಟಿಕಲ್ಸ್ ಆಯಿಲಿ ಡರ್ಟ್ ಮಧ್ಯ ಮತ್ತು ವಾಟರ್ ಮಧ್ಯ ಆ್ಯಸ್ ಎ ಬ್ರಿಡ್ಜ್ ವರ್ಕ್ ಮಾಡುತ್ತೆ ಸೋಪ್ ಪಾರ್ಟಿಕಲ್ಸ್. ಓಕೆ, ಸೊ ಬೈ ರಬ್ಬಿಂಗ್ ಡರ್ಟ್ ಮೂವ್ಸ್ ಇನ್ ವಾಟರ್. ಯಾಕಂದರೆ ನಮ್ಮ ಸೋಪ್ ಆಯಿಲ್ ಮತ್ತು ವಾಟರ್ ನಡುವೆ ಬ್ರಿಡ್ಜ್ ಆಗಿ ವರ್ಕ್ ಮಾಡ್ತಾಯಿದೆ. ಸೊ ಮತ್ತು ನಮ್ಮ ಸೋಪ್ ಪಾರ್ಟಿಕಲ್ಸ್ ನಮ್ಮ ಡರ್ಟಿನ ಸುತ್ತಲೂ ಮೈಸೆಲ್ ಫಾರ್ಮೇಷನ್ ಮಾಡಿದೆ. ರಬ್ ಮಾಡಿದಾಗ ಡರ್ಟ್ ಆರ್ ಆಯಿಲ್ ವಾಟರಿಗೆ ಮೂವ್ ಆಗ್ತದೆ. ಸೊ ಇಟ್ ಕ್ಲೀನ್ಸಸ್ ದ ಕ್ಲಾತ್ಸ್. ಈ ಮೆಥಡಿಂದ ಕ್ಲಾತ್ಸ್ ಕ್ಲೀನ್ ಆಗುತ್ತೆ. ನಮಗೆ ಇದೇ ಸೇಮ್ ನಮ್ಮ ಬಾಡಿ ವಾಶ್, ಬಾಡಿ ಕ್ಲೆನ್ಸರ್, ಸೋಪ್ ಗಿಪ್ಪೆಲ್ಲ ಇದಾವಲ್ಲ ಅವು ಕೂಡ ಇದೆ ಆ್ಯಕ್ಷನ್ನಿಂದ. ಯಾಕೆ ಡರ್ಟ್ ಆಯಿಲಿ ನೇಚರ್ ಇದೆ. ಅದನ್ನು ರಿಮೂವ್ ಮಾಡಲಿಕ್ಕೆ ಏನಾಗುತ್ತೆ, ವಾಟರ್ ಮತ್ತು ಡರ್ಟ್ ಮಧ್ಯೆ ಆ್ಯಸ್ ಎ ಬ್ರಿಡ್ಜ್ ನಮ್ಮ ಸೋಪ್ ವರ್ಕ್ ಮಾಡಿದ್ರಿಂದ ಬೈ ರಬ್ಬಿಂಗ್ ಡರ್ಟ್ ಮತ್ತು ಆಯಿಲ್ಸ್ ಎಲ್ಲ ರಿಮೂವ್ ಆಗ್ತದೆ ಫ್ರಮ್ ದ ಸರ್ಫೇಸ್ ಆಫ್ ಬಾಡಿ ಆಲ್ಸೋ. ಓಕೆ, ಒನ್ ಮೋರ್ ಥಿಂಗ್, ಇನ್ ಒನ್ ಮೈಸೆಲ್ more than 100 molecules of soap or detergents are there. One molecule of micelle ಅಲ್ಲಿ more than 100 molecules of soap and detergent